ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ESF ಇಂಜಿನಿಯರಿಂಗ್ IT. ಇವತ್ತು ನಾವು ನೋಡೋದು ಬಂದುಬಿಟ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಆಯಿತಾ ಫಾರ್ ಎಲೆಕ್ಟ್ರಾನಿಕ್ ಡಿವೈಸಸ್ ಮತ್ತು ಸಬ್ಜೆಕ್ಟ್ ಕೋಡ್ ನೋಡೋದಾದರೆ BEC306A ಆಯಿತಾ. ಸೊ ಸಾರಿ ಫಾರ್ ದ್ಯಾಟ್, ನಿಮಗೆ PPT ಫಾರ್ಮೆಟಲ್ಲಿ ಕೊಡೋಕ್ಕೆ ನನಗೆ ಟೈಮ್ ಕೂಡ ಇಲ್ಲ. ಸೊ ಅದರಿಂದ ನಾನು ಈ ಥರ ಕೊಡ್ತಿದ್ದೀನಿ. ಸೊ ಏನು ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟು ಇಂಪಾರ್ಟೆಂಟ್ ಕ್ವಶನ್ ಸಬ್ಜೆಕ್ಟ್ ಕೂಡ ನೋಡ್ದಾಯ್ತಾ, ಸಬ್ಜೆಕ್ಟ್ ನೇಮು ಇಂಪಾರ್ಟೆಂಟ್ ಕ್ವಶನ್ಸ್ ಅಪ್ಲೋಡ್ ಮಾಡ್ತೀನಿ ಇವಾಗ. ಸೊ ಇದು ನಿಮಗೆ ಪ್ರತಿದು ಈಸಿ ಇರುತ್ತೆ ಮಾಡೆಲ್. ಅದರಿಂದ ಏನು ಮಾಡ್ತೀನಿ ಅಂದರೆ ನಿಮಗೆ 2.0 ವಿಡಿಯೋ ಆಗಲಿ 3.0 ವಿಡಿಯೋ ಯಾವುದು ನಾನು ಅಪ್ಲೋಡ್ ಮಾಡಲ್ಲ. ವೈ? ಬಿಕಾಸ್ ಇದು ಸಬ್ಜೆಕ್ಟ್ ಫಸ್ಟ್ ಆಫ್ ಆಲ್ ಇಟ್ಸ್ ಆಪ್ಷನಲ್ ಸಬ್ಜೆಕ್ಟ್ ಆಗಿರೋದ್ರಿಂದ, ಮೀನ್ಸ್ ಆಪ್ಷನಲ್ ನಿಮ್ಮ ಟೀಚರ್ಸ್ನ ತೊಗೊತಾರೆ. ಸ್ವಲ್ಪ ಈ ಟೀಚರ್ಸು ಒಂದೊಂದು ಕಾಲೇಜಲ್ಲಿ ಒಂದು ಸಬ್ಜೆಕ್ಟ್ ತೊಗೊತಾರೆ ಅಕಾರ್ಡಿಂಗ್ ಟು ಯರ್ ಬ್ರಾಂಚಸ್ ಆಯಿತಾ. ಲೈಕ್ ಗಿಟ್ ಹಬ್ ಒಬ್ರು ತೊಗೊತಾರೆ, OPP ಅಂತ ತೊಗೊತಾರೆ ಒಬ್ಬರು, ಆ ಥರ ತೊಗೊತಾ ಇರ್ತಾರೆ. ಸೊ ಅದು ಆಪ್ಷನಲ್ ಸಬ್ಜೆಕ್ಟ್ಸ್ ಆಗಿತ್ತು ಒಬ್ಬೊಬ್ಬರು ಟೀಚರ್ಗೆ ಕಾಲೇಜಲ್ಲಿ ನಿಮಗೆ. ಸೊ ಅದರಿಂದ ನಮಗೆ ವ್ಯೂಸ್ ಕೂಡ ಬರಲ್ಲ. ಸೊ ಮೀನ್ಸ್ ಜಾಸ್ತಿ ಎಫರ್ಟ್ಸ್ ಆಗಬೇಕಾಗುತ್ತಲ್ವ ವೀಡಿಯೋ ಮಾಡೋಕ್ಕೆ. ಸೊ ಅದಕ್ಕೆ ನಾನು 2.0 ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂದರೆ ಮಾಡಲ್ಲ ಬೇಸಿಕಲಿ. ಬಟ್ ಇದೇ ಜಾಸ್ತಿ ಏನು ಕೊಟ್ಟಿಲ್ಲ ಕ್ವಶನ್ಸ್, ಇದನ್ನೇ ಓದೋಕ್ಕೆ ಟ್ರೈ ಮಾಡಿ. ಎಲ್ಲ ಕೆಮಿಸ್ಟ್ರಿಯಲ್ಲೇ ನೀವು ಫಸ್ಟ್ ಸೆಮ್ಮಲ್ಲಿ ಸೆಕೆಂಡ್ ಸೆಮ್ಮಲ್ಲಿ ಓದ್ಬಿಟ್ಟಿದ್ದೀರಾ. ಸೊ ಇದು ಏನು ಕೊಡ್ತೀನಿ 2.0 3.0 ವಿಡಿಯೋನ ನಾನು ಇನ್ಸ್ಟಾಗ್ರಾಮ್ ಆಗಲಿ ಟೆಲಿಗ್ರಾಮಲ್ಲಿ ಎಲ್ಲೋ ಒಂದು ಹತ್ರ ಅಪ್ಲೋಡ್ ಮಾಡ್ತೀನಿ ಆಯಿತಾ. ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಎಲ್ಲೋ ಒಂದು ಹತ್ರ ಅಪ್ಲೋಡ್ ಮಾಡ್ತೀನಿ. ನಾನು ಬರೆದ್ಬಿಟ್ಟು ಒಂದು 7, 8, 9, 10 ಕ್ವಶನ್ಸ್ ಏನೋ ಇದ್ದರೆ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಭಯ ಪಡೋದೇನು ಬೇಕಾಗಿಲ್ಲ. ಮತ್ತು ಅದಕ್ಕೆ ಯಾರು ಕಾಮೆಂಟ್ ಮಾಡಬೇಡ್ರಿ 2.0 3.0ಗೆ. ಎದಕ್ಕಂದರೆ ಇದು ತುಂಬ ಈಸಿ ಕೊಟ್ಟಿದ್ದೀನಿ ನಾನು ಕ್ವಶನ್ಸ್. ಇದು ನಾನು ಓದಿದ್ರೆ ಇದ್ರಿಗಿನ್ನ ನಿಮಗೇನು ಬೇಕಾಗೇ ಇಲ್ಲ. ಸೊ ಆ ಥರ ಕೊಟ್ಟಿದ್ದೀನಿ ಆಯಿತಾ. ಸೊ ಇದೆಲ್ಲ ಆಗಿತ್ತಲ್ಲ. ನೆಕ್ಸ್ಟ್ Module 1 ಸ್ಟಾರ್ಟ್ ಮಾಡೋಣ. Module 1 ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬ ಇಷ್ಟ ಆಯಿತು. ಇದು ನಂದು ಲಾಸ್ಟ್ ವಿಡಿಯೋ ಆಗಿರುತ್ತೆ ಫಾರ್ ಯುವರ್ 3rd ಸೆಮಿಸ್ಟರ್. ಪರವಾಗಿಲ್ಲ, ನೆಕ್ಸ್ಟ್ ಸೆಮ್ ಸಿಗೋಣ ನಾವು ಎಲ್ಲರೂ. ಸೊ ಯಾರನ್ನ ಮೆಂಬರ್ಶಿಪ್ ತೊಗೊಂಡಿದ್ರೆ ಪ್ಲೀಸ್ ಆ ಮೆಂಬರ್ಶಿಪ್ನ ಫೋನ್ಪೇದಲ್ಲಿ ಒಂದೇ ನಿಮಿಷ ನಿಮ್ಗೆ ಇಲ್ಲೇ ಹೇಳ್ಬಿಡ್ತೀನಿ. ಇವಾಗ ಮೆಂಬರ್ಶಿಪ್ ತೊಗೊಂಡಿರ್ತೀರಲ್ಲ, ಆ ಮೆಂಬರ್ಶಿಪ್ಪಲ್ಲಿ ಫೋನ್ಪೇಯಲ್ಲಿ ಹೋಗ್ಬಿಟ್ಟು ಮ್ಯಾನೇಜ್ ಅಕೌಂಟ್ಸಲ್ಲಿ ಬಂದುಬಿಟ್ಟು ಅಲ್ಲಿಂದ ಆಟೋಪೇ ಅಂತಿರುತ್ತೆ. ಆಟೋಪೇನ ಆಫ್ ಮಾಡೋಕ್ಕೆ ಟ್ರೈ ಮಾಡಿ, ಯಾರು ಮೆಂಬರ್ಶಿಪ್ ಸ್ಟೂಡೆಂಟ್ಸ್ ಇದ್ದಿರಲ್ಲ ಅವ್ರಿಗೆಲ್ಲ. ಬಟ್ ನಾನು ಇದು ಹೇಳಲ್ಲ, ಬಟ್ ಆದರೂ ಹೇಳ್ತಿದ್ದೀನಿ. ವೈ? ಬಿಕಾಸ್ ಎಲ್ಲರದು ದುಡ್ಡೇ ಅಲ್ವಾ, ಯಾರ್ದು ವೇಸ್ಟ್ ಆಗಬಾರ್ದು. ನೆಕ್ಸ್ಟ್ ಇಂದ ಮೆಂಬರ್ಶಿಪ್ ಇಟ್ಕೊಳ್ಳೋ ನಿಮ್ಗೆ ಎಲ್ಲರಿಗೂ ಫ್ರೀಯಾಗಿ ಅಪ್ಲೋಡ್ ಮಾಡ್ತೀನಿ ಇದು ನಂದು. ಸೊ ಇದು ಆಟೋಪೇ ಆಫ್ ಮಾಡಿಬಿಡಿ ಆಯಿತಾ. ಊಟಕ್ಕೆ ಮೆಂಬರ್ಶಿಪ್ ಆಯಿತಾ. ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಬ್ರೋ ಹಿಂಗೆ ಇಷ್ಟೊಂದು ಶಾರ್ಟ್ ಟೈಮ್ ಇದೆ ಅಂತ. ಫಸ್ಟ್ ಆಫ್ ಆಲ್ ನಿಮ್ಮ ಸಬ್ಜೆಕ್ಟ್ಗೆ ಇವತ್ತು ಓದಲೇಬೇಡಿ, ನಾಳೆಯಿಂದ ಸ್ಟಾರ್ಟ್ ಮಾಡಿದ್ರೆ ಮುಗಿಯುತ್ತೆ. ಬಟ್ ಇವಾಗ ನಾನು ಟೈಮ್ ಎಷ್ಟು ಆಗ್ತಿದೆ ಗೊತ್ತಿಲ್ಲ, 7 o'clock ಅನಿಸುತ್ತೆ. ಇವಾಗ 7:30 ನೀವು ಸ್ಟಾರ್ಟ್ ಮಾಡಿದ್ರು ಕೂಡ ನೀವು ಈಸಿಯಾಗಿ ಇದನ್ನು ಏನಿದೆ ಲೈಕ್ ಕಂಪ್ಲೀಟಾಗಿ ಎಲ್ಲ ಮಾಡ್ಯೂಲ್ಸ್ನ ಕೂಡ ನೀವು ಓದ್ಬಿಡ್ಬೋದು. ಸೊ ಆ ಥರ ಇರುತ್ತೆ ಈ ಸಬ್ಜೆಕ್ಟು. 7:30 to 10:30 ಸ್ವಲ್ಪ ಜನ ಇವಾಗ ನೋಡ್ತಾ ಇರಲ್ಲ, ನಾಳೆನೇ ನೋಡ್ತೀರಾ. ಬಟ್ ನೋಡ್ತಿರೋರು ಇವತ್ತು ನೋಡೋಕ್ಕೂ ಆಗಲ್ಲ. ವೈ? ಬಿಕಾಸ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ, ನೋಡೋಕ್ಕಾಗಲ್ಲ. ಇಟ್ಸ್ ಓಕೆ. 7:30 to 10:30ಗೆ Module 1 ಟ್ರೈ ಮಾಡಿ ಮುಗ್ಸೋಕ್ಕೆ. ಮತ್ತು 10:45 to 12:30 Module 2 ಮೀನ್ಸ್ ಈ ಮಾಡಲ್ಸ್ ಕೊಟ್ಟಿದೆಯಲ್ಲ. ಬಟ್ ನೀವು ಏನೇನೋ ಮಾಡಲ್ ಹಾಕ್ಕೊಳ್ಳಿ, ಬಟ್ ಮಾಡಲ್ಸ್ ಇಷ್ಟೊಂದು ಮುಗಿದಿರೋದು ಇರಬೇಕು ಅಷ್ಟೇ ಆಯಿತಾ. ನೆಕ್ಸ್ಟ್ ನಾಳೆ ಬಂದುಬಿಟ್ಟು 5:30ಗೆ ಹೇಳಿದ್ರು ಕೂಡ 10:30ಗೆ ಒಂದು ಮಾಡಲ್ ಮುಗಿಯುತ್ತೆ. 10:45ಇಂದ 12:30ಗೆ ಒಂದು ಮಾಡಲ್ ಮುಗಿಯುತ್ತೆ. ಆರಾಮಾಗಿ ಈಸಿಯಾಗಿ ಮುಗಿದ್ಬಿಡುತ್ತೆ. 1 to 6 hours ಬೇಕು ಒಂದು ಮಾಡಲ್ಗೆ. Module 3 ಮುಗಿದೋಗುತ್ತೆ. ಮತ್ತು 6 o'clock ನಾಳೆ ಬೆಳಗ್ಗೆ 6 o'clockವರೆಗೂ ನಿಮಗೆ ಟೈಮ್ ಇರುತ್ತೆ. 12 ಅವರ್ಸಲ್ಲಿ ನಿಮ್ಗೆ ಏನು ಉಳಿದಿದೆ ಮತ್ತು ನ್ಯೂಮರಿಕಲ್ಸ್ ಆಗಲಿ ಪ್ರಾಬ್ಲಮ್ಸ್ ಅಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಅಲ್ಲಿ ನಿಮ್ಗೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. 100 out of 100 ನಾನು ಪಕ್ಕ ಹೇಳ್ತೀನಿ. ನೀವು ಈ ಸಬ್ಜೆಕ್ಟಲ್ಲಿ ತೊಗೋಬೋದು ಈಸಿಯಾಗಿ. ಇದು ನನ್ನ ಕಾನ್ಫಿಡೆನ್ಸು. ನೀವು ತೊಗೊಂತೀರ, ಅದು ನಂಗೆ ಗೊತ್ತಿದೆ. ಮತ್ತು ಇಷ್ಟೊತ್ತರೆಗೂ ನೀವೆಲ್ಲ ಸಪೋರ್ಟ್ ಮಾಡಿ ಇಷ್ಟೆಲ್ಲ ಮಾಡಿರಲ್ಲ, ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಬ್ಸ್ಕ್ರೈಬ್ ಮಾಡಿದ್ದಿರೋ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಬ್ರೋ ಐ ಆಮ್ ಸ್ಟಾರ್ಟೆಡ್ ನೌ ಟು ಸ್ಟಡಿ ಅಂತ. ಓಕೆನಾ? ಅದಾಗಿತ್ತು. ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಇದೇನಿಲ್ಲ, ಇಷ್ಟೇ ಕ್ವಶನ್ಸೇ ಬರುತ್ತೆ. ಬಿಟ್ಟು ನೀವು ಬರೋದು ಇಲ್ಲ, ಯಾಕಂದರೆ ಮಾಡಲ್ಸಲ್ಲಿ ಇಲ್ಲವೇ ಇಲ್ಲ ಕ್ವಶನ್ಸ್ ಯಾವ ಆಯಿತಾ. ನಾನು ಏನು ಕೊಡ್ತೀನಿ ಅದನ್ನು ಓದೋಕ್ಕೆ ಟ್ರೈ ಮಾಡಿ ಬೇಸಿಕಲಿ ಆಯಿತಾ. ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಂಡಿಂಗ್ ಫೋರ್ಸಸ್ ಆಫ್ ಸಾಲಿಡ್ಸ್? ಐ ಎಕ್ಸ್ಪ್ಲೈನ್ ವಿತ್ ನೀ ಡಯಾಗ್ರಾಮ್. ಮತ್ತು ಇದು ಮೇನ್ ಇಂಪಾರ್ಟೆಂಟ್. ಮತ್ತು ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ intrinsic semiconductor help of energy bands of covalent bonds. ಇದು ಮೈನ್ ಇಂಪಾರ್ಟೆಂಟ್. ಇಂಟ್ರೆನ್ಸಿಕ್ ಆ್ಯಂಡ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಎಕ್ಸ್ಪ್ಲೇನ್. ಎಲ್ಲ ಸಿಮಿಲರ್, ಏನಿಲ್ಲ. ಬಾಂಡ್ಸು ಏನಿದೆ ಈ ಸೆಮಿಕಂಡಕ್ಟರ್ಸು ಮತ್ತು ಈ ಪ್ರತಿಯೊಂದು ಈಸಿ ಇರುತ್ತೆ. ನಾನು ಹೇಳ್ತೀನಿ, ನಿಮಗೆ ಆನ್ಸರ್ಸ್ ಬೇಕಂದರೆ ಕೇಳಿ, ನಾನು ಅಪ್ಲೋಡ್ ಮಾಡ್ತೀನಿ. ಎಲ್ಲ ಈಸಿ ಇದೆ. ಮೀನ್ಸ್ more similar to the ನೀವು ಓದಿರೋ ಸೈನ್ಸ್ ಆಯಿತಾ. ಸೊ ಇಟ್ಸ್ ಮೋರ್ ಈಸಿ ಇರುತ್ತೆ. ಇನ್ ದಿಸ್ 3 question 1 question you will get in exam. So 7 marks or either 10 mark series it can come. Okay, let's see then Module 2. In Module 2, derive the equation of relates the density and the mobility of semiconductors applied to the electric field. It will be the more very important questions.
ಓಕೆ. ಎಕ್ಸ್ಪ್ಲೇನ್ ದ ಎಫೆಕ್ಟ್ಸ್ ಆಫ್ ಎ ಟೆಂಪರೇಚರ್ ಆನ್ ಡೋಪಿಂಗ್ ಮೊಬಿಲಿಟಿ ಆಫ್ ಎ ಚಾರ್ಜ್ ಕ್ಯಾರಿಯರ್ಸ್ ಆಫ್ ಸೆಮಿ ಕಂಡಕ್ಟರ್ಸ್. ಆಯಿತಾ, ಇವು 2 ಕ್ವಶನ್, 1 ಕ್ವಶನ್ ಬಿಟ್ಬಿಟ್ಟು 1 ಕ್ವಶನ್ ಫಿಕ್ಸ್ ಅನ್ಕೊಬಿಡಿ. 6 ಮಾರ್ಕ್ಸು. ಫಾರ್ 7 ಮಾರ್ಕ್ಸ್ ಪ್ರಾಬ್ಲಮ್ ಬರ್ಬೋದು, ಅಥವಾ ಇವೆರಡೇ 10 ಸೀರೀಸ್ ಕೊಟ್ಬಿಡ್ಬೋದು. ಪ್ರಾಬ್ಲಮ್ ಈಸಿ ಇದ್ದಾರೋ ಏನಿದೆ ಅದರಲ್ಲಿ, ಏನು ಅದೊಂದು ಫಾರ್ಮುಲಾ ಹಾಕೋದು, ಅದ್ರ ಜೊತೆಗೆ ಒಂದು ಸ್ಟೆಪ್ಸ್ ಬರೆಯೋದು, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲವೇ ಇಲ್ಲ ಅದರಲ್ಲಿ. ಸೊ ಈಸಿ ಇದೆ, ಪ್ರತಿಯೊಬ್ಬರು ಓದೋಕ್ಕೆ ಟ್ರೈ ಮಾಡಿ. ನನಗೇನೋ ಮೀನ್ಸ್ ಎಲ್ಲ ಇದೊಂದೇ ಸಬ್ಜೆಕ್ಟ್ ಇದ್ದರೆ ಪ್ರತಿಯೊಬ್ಬರಿಗೂ ನಾನು ಎಕ್ಸ್ಪ್ಲೇನ್ ಮಾಡ್ಬೋದಾಗಿತ್ತು, ಬಟ್ ಐ ಡೋಂಟ್ ಹ್ಯಾವ್ ಎ ಟೈಮ್ ಟು ಅಪ್ಲೋಡ್ ಆಲ್ ವೀಡಿಯೋಸು. ಸೊ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಇದನ್ನು. ನೆಕ್ಸ್ಟ್ Module 2 ಹೋಗೋಣ. ವಿತ್ ಓನ್ಲಿ ದಿಸ್ ಒನ್ ಓನ್ಲಿ ಫಿಕ್ಸ್ ಕ್ವಶನ್ಸ್, ನೋ ನೀಡ್ ಟು ಸ್ಟಡಿ ಅದರ್ ಕ್ವಶನ್ಸ್ ಇದೆ. This one only going to come on your exam, so no need to study other questions. With any diagram, explain the band diagram. Explain the general on avalanche of a breakdown in a PN junction diode. Very easy question, important ಕೂಡ ಇದೇ ಕ್ವಶನ್, ವೆರಿ ಇಂಪಾರ್ಟೆಂಟ್. ಇದೇ ಎಕ್ಸಾಮ್ ಬರುತ್ತೆ. ಮೀನ್ಸ್ ಇದೊಂದೇ ಕ್ವಶನ್ ಚಾಪ್ಟರಲ್ಲಿ ಫಸ್ಟ್ ಯೂನಿಟ್ ಅಂತಿರುತ್ತಲ್ಲ ಅದರಲ್ಲಿ ಇಂಪಾರ್ಟೆಂಟ್ ಆಗಿದೆ. ಬಟ್ ನೆಕ್ಸ್ಟು find the expression of an electron current in the n-type material forward biased PN junction. Explain the biasing of a PN junction diode. ಇದು ಫಾರ್ವರ್ಡ್ ಇಲ್ಲೇ ಕೊಟ್ಟಿದ್ದಾರೆ. ಓಕೆ, ಇದು ರಿವರ್ಸ್ ಬಯಾಸ್ ಓದಬೇಕು, ಎಕ್ಯುಬಿಲಿರಮ್ ಓದಬೇಕು. ಸೊ ಇದು ಮೈನ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ ದಿಸ್ 2 ಕ್ವಶನ್, 1 ಕ್ವಶನ್ ಗೋಯಿಂಗ್ ಟು ಕಮ್ ಆನ್ ಯುವರ್ ಎಕ್ಸಾಮ್. ಸೊ ವೆರಿ ಮೋರ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. 7 ಮಾರ್ಕ್ಸ್ ಇಟ್ ವಿಲ್ ಕಮ್ ಫ್ರಮ್ ದಿಸ್ in these 2 questions. Okay, after that in problem ಮೇಬಿ 50% ಚಾನ್ಸಸ್ ಆಯಿತಾ, ಬರ್ಬೋದು ಇಲ್ಲ ಬರ್ದಿರೋನು ಇರ್ಬೋದು ಈ ಪ್ರಾಬ್ಲಮ್ ಎಲ್ಲ ಆಯಿತಾ. ನೆಕ್ಸ್ಟು ಅದ್ರ ಬದಲು ಇದ್ರ ಕ್ವಶನ್ಸ್ ಕೊಡ್ಬೋದು, ಇವು 2 ಕ್ವಶನ್ಸ್. ಮಾಡೆಲ್ ಆಫ್ ಎ ಜಂಕ್ಷನ್ ಡಯೋಡ್ ಯೂಸರ್ ಐಡಲ್ ಕಂಡೀಷನ್ಸು, ಮತ್ತು ಡಿಸ್ಕ್ರೈಬ್ ದ ಕಾನ್ಫಿಗರೇಷನ್ ಸೋಲಾರ್ ಆ್ಯಂಡ್ ಲಾರ್ಜ್ ವ್ಯೂ ಆಫ್ ಇನ್ ಪ್ಲಾನರ್ ಜಂಕ್ಷನ್. ಇದು ಅಷ್ಟೇ. ಇವು 2 ಕ್ವಶನ್ ಏನಿದೆ, 1 ಕ್ವಶನ್ ಬರೋ ಚಾನ್ಸ್ ಎಕ್ಸಾಮ್ ಇರುತ್ತೆ, ಬಟ್ ಪ್ರಾಬ್ಲಮ್ಸೇ ಮೈನ್ ಬರ್ತಾ ಇರುತ್ತೆ. ಸೊ ಪ್ರಾಬ್ಲಮ್ಸ್ ಓದಕ್ಕೆ ಟ್ರೈ ಮಾಡಿ. ಈ 3 ಕ್ವಶನ್ಸ್ ಓದಕ್ಕೆ ಟ್ರೈ ಮಾಡಿ, ಅದಾಗಿರುತ್ತೆ ಅಷ್ಟೇ. Module 2 ಅಲ್ಲಿ ನಿಮಗೆ ಈಸಿಯಾಗಿ 20 ಮಾರ್ಕ್ಸ್ ತೊಗೋಬೋದು ಆಯಿತಾ. ನೆಕ್ಸ್ಟ್ Module 3 ಹೋಗೋಣ. Module 3 ಅಲ್ಲಿ ಏನಿಲ್ಲ. Module 3 ಪ್ರತಿಯೊಂದು ಈಸಿನೇ ಇದೆ ನಿಮ್ಮದೇ. ಸ್ವಲ್ಪ Module 3 ಡಿಫಿಕಲ್ಟ್ ಇದೆ, ಬಟ್ ಇಟ್ಸ್ ಓಕೆ, ಬಟ್ ಈಸಿನೇ ಪ್ರತಿಯೊಂದು. Explain the operation of PNP transistors with a neat systematic circuit of a diagram, IV characteristics on the show the whole hand electron on the flow in PNP transistor, proper biasing. ಅದು ಅಷ್ಟೇ. ಇನ್ ದಿಸ್ 2 ಕ್ವಶನ್, 1 ಕ್ವಶನ್ ಎಕ್ಸಾಮ್ ಅಪಿಯರ್ ಆಗೋಕ್ಕೆ ಚಾನ್ಸಸ್ ಮೋರ್ ಇದೆ. ಸೊ ಅದರಿಂದ 1 ಕ್ವಶನ್ ಆಯಿತಾ. ಸೊ 7 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಆಯಿತಾ. ಇದನ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಪ್ರತಿಯೊಂದು ಓದೋಕ್ಕೆ ಟ್ರೈ ಮಾಡಿ. ನಿಮಗೆ ತುಂಬ ಟೈಮ್ ಇದೆ, ಸ್ವಲ್ಪ ಅಲ್ಲ ತುಂಬ ಟೈಮ್ ಇದೆ. ಸ್ಟಾರ್ಟ್ ಮಾಡಿದ್ರೆ ಇವಾಗ ಪಾಸ್ ಆಗೋರು ಇವತ್ತು ಸ್ಟಾರ್ಟ್ ಮಾಡಿಬಿಡಿ, ನಾಳೆ ಸ್ಟಾರ್ಟ್ ಮಾಡಿ ಆಯಿತಾ. ನಾಳಿದ್ದು ಡಿಸ್ಕ್ರೈಬ್ ದ ಸ್ವಿಚಿಂಗ್ ಆಪರೇಷನ್ಸ್ ಆಫ್ ಫಾರ್ MP transistor of CE, the combination configurations. Discuss the switching operators of common emitters for transistor ಆಯಿತಾ. ಇದು ಅಷ್ಟೇ ಸೇಮ್ ಇದೆ. ಈ 3 ಕ್ವಶನ್ಸಲ್ಲಿ ಏನಿದೆಯಲ್ಲ, BJT ಆಫ್ ಎ ಪ್ರಾಪರ್ ಫಿಗರೇಷನ್, ಪಾಲಿಸಿಲಿಕಾನ್ ಸೆಲ್ಫ್ ಅಸೈನ್ಡ್ BJT, ಇದು ಅಷ್ಟೇ ಮೋರ್ ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟ್ ಈ ಮಾಡ್ಯೂಲಲ್ಲಿ. ಸೊ ಇನ್ ದಿಸ್ 3 ಕ್ವಶನ್ಸ್ ಯು ವಿಲ್ ಗೆಟ್ 1 ಕ್ವಶನ್ಸ್ ಆಯಿತಾ. ಸೊ ಪ್ರತಿದೇ ಒಂದು ಓದಕ್ಕೆ ಟ್ರೈ ಮಾಡಿದಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಷ್ಟೇ, ಏನಿಲ್ಲ. ಮತ್ತು ಪ್ರಾಬ್ಲಮ್ ಅಂತೀರ, ಇದು ಒಂದು 5% ಚಾನ್ಸಸ್ ಇರುತ್ತೆ ಪ್ರಾಬ್ಲಮ್ ಬರೋದು ಈ ಮಾಡ್ಯೂಲಲ್ಲಿ. ಬಟ್ ಓದಿರಿ, ಏನಕ್ಕೆ ಪ್ರಾಬ್ಲಮ್ಸ್ ಎಲ್ಲ ಈಸಿ ಇದೆ ಅಲ್ವ, ನಿಮಗೆ ಟೈಮ್ ಜಾಸ್ತಿ ಇದೆ. ಅದರಿಂದ ಎಕ್ಸ್ಪ್ಲೇನ್ ದ ಎಫೆಕ್ಟ್ಸ್ ಆಫ್ ಎನ್ ಗ್ರಾನೈಡ್ ಡೋಪಿಂಗ್ ಅಂದರೆ ಏನು, ಬೇಸ್ ಆಫ್ ಎ ರೀಜನ್, PNP ಟ್ರಾನ್ಸಿಸ್ಟರ್ ಅಂದರೆ ವಾಟ್ ಇಸ್ ದ ಎರ್ಲಿ ಎಫೆಕ್ಟ್ ಆಫ್ ಎನ್ ಎಕ್ಸ್ಪ್ಲೇನ್. ಸೊ ಈಸಿ ಕ್ವಶನ್ಸ್, ಎವ್ರಿಥಿಂಗ್ ಈಸ್ ಈಸಿ ಇನ್ ದಿಸ್ ಚಾಪ್ಟರ್, ಇನ್ ದಿಸ್ ಸಬ್ಜೆಕ್ಟ್ ಓನ್ಲಿ. ವೈ ಬಿಕಾಸ್ ಇದು ಆಪ್ಷನಲ್ ಸಬ್ಜೆಕ್ಟ್ ಆಗಿರುತ್ತೆ, ಬಟ್ ಮೋರ್ ಏನು ಕ್ವಶನ್ಸ್ ಇರಲ್ಲ, ಪ್ರತಿಯೊಂದು ಕೇಳ್ತಾ ಇರ್ತಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಫಾರ್ 7 ಮಾರ್ಕ್ಸ್ ಆಯಿತಾ. ಮೇಲೆ 6-7 ಅನ್ಕೊತೀನಿ ಕೊಟ್ಟಿದ್ದು. ಓಕೆ, 20 ಮಾರ್ಕ್ಸ್ ಈಸಿಯಾಗಿ ಈ ಮಾಡಲಲ್ಲಿ ಸ್ಕೋರ್ ಮಾಡಿದೆ. ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು ನೀವು ಪ್ರೋಗ್ರಾಮ್ನ ಓದ್ಕೊಂಡ್ರೆ ಮಾತ್ರ. ಇನ್ನೊಂದು, ಈ ವಿಡಿಯೋಗೆ ಹೋಗೋಣ ಮುಂಚೆ ಇನ್ನೊಂದು ನಾನು ಏನು ಹೇಳ್ತೀನಿ ಅಂದರೆ, ನನಗೆ ಸ್ವಲ್ಪ ಜನ ಕಾಲ್ ಮಾಡಿ ಹೇಳಿದ್ದಾರೆ, ನಾನು ಫಸ್ಟ್ ಆಫ್ ಆಲ್ ಮೆಂಬರ್ಶಿಪ್ ನಾನು ಒಂದು 300+ ಫ್ರೀಯಾಗಿ ಕೊಟ್ಬಿಟ್ಟಿರ್ತೀನಿ ಮೆಂಬರ್ಶಿಪ್ ಸ್ಟೂಡೆಂಟ್ಸ್ಗೆ. ವೈ ಬಿಕಾಸ್ ಎಲ್ಲರೂ ಓದಬೇಕು, ಎಲ್ಲರೂ ಪಾಸ್ ಆಗಬೇಕು ಎಕ್ಸಾಮಲ್ಲಿ, ಅದೇ ನನ್ನ ಮೈನ್ ಮೋಟಿವ್. ಇನ್ನೊಂದು ಏನಂದರೆ, ಬ್ರೋ ನಮಗೆ ಕ್ಲಾಸಸ್ ಮಾಡ್ತಿಲ್ಲ, ಈ ಥರ ಎಲ್ಲ ಕೇಳ್ತಿದ್ದೀನಿ ನಾನು. ಸೊ ಕ್ಲಾಸಸ್ ಮಾಡ್ತಿಲ್ಲ, ನಮ್ಗೆ ಟಾಪಿಕ್ಸೇ ಅರ್ಥ ಆಗ್ತಿಲ್ಲ. ಇನ್ನೊಂದು ಸ್ವಲ್ಪ ಈಸಿ ಸಬ್ಜೆಕ್ಟ್ ಇರುತ್ತೆ, ಈಸಿ ಸಬ್ಜೆಕ್ಟ್ಸ್ನ ಸ್ಟೂಡೆಂಟ್ಸ್ ಎಲ್ಲ ಸ್ಟ್ರಗಲ್ ಆಗ್ತಿದ್ದಾರೆ. ಸೊ ನನಗೆ ಅದೆಲ್ಲ ಅರ್ಥ ಆಗ್ತಿದೆ. ಸೊ ನಾವು ಏನು ಮಾಡ್ತೀವಿ ಅಂದರೆ, ನೆಕ್ಸ್ಟ್ ಸೆಮಿಂದ ನಾವೇ ಓನಾಗಿ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀವಿ. ಇಂಟರ್ನಲ್ಸ್ಗಾಗಲಿ ಎಕ್ಸ್ಟರ್ನಲ್ಸ್ಗಾಗಲಿ ಪ್ರತಿಯೊಂದು ನಾನು ಏನು ಅಪ್ಲೋಡ್ ಮಾಡ್ತೀನಿ ಅದನ್ನ ಓದೋಕ್ಕೆ ಟ್ರೈ ಮಾಡಿ ಆಯಿತಾ. ವೈ ಬಿಕಾಸ್ ನಂಗೆ ಗೊತ್ತಾಯಿತು ನಿಮ್ಮ ಟೀಚರ್ಸ್ ನೀವು ಅಷ್ಟೊಂದು ಲಕ್ಷ ಕಟ್ಟಿದ್ರು ಹೇಳ್ಕೊಡ್ತಿಲ್ಲ, ಒಬ್ಬೊಬ್ರು ಕ್ಲಾಸಿಗೆ ಬರ್ತಿಲ್ಲ ಅಂತಾರೆ. ಬಟ್ ಪರವಾಗಿಲ್ಲ, ಏನೂ ಆಗೋಲ್ಲ, ನನ್ನ ಚಾನಲ್ ಇದೆ, ನಿಮ್ಮ ಕಡೆ ESF ಅನ್ನೋದೇ ಒಂದಿದೆ, ನಾವು ಪ್ರತಿಯೊಂದು ಹೇಳ್ಕೊಡ್ತೀವಿ ನಿಮಗೆ ಪಾಸ್ ಮಾಡಿಸೋದೇ ನಮ್ಮದು ಮೈಂಡ್ ಕಾನ್ಸೆಪ್ಟ್ ಆಗಿರುತ್ತೆ. ಅದೆಲ್ಲ ಆಗಿತ್ತು, ನೀವು ನಮ್ಮನ್ನ ಅದೇ ರೀತಿ ಸಪೋರ್ಟ್ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಆಯಿತಾ, ESFನ. ಓಕೆ, ಇದೆಲ್ಲ ಮುಗೀತು. ಇವಾಗ Module 4 ಹೋಗೋಣ ಆಯಿತಾ. Module 4 ಏನಿಲ್ಲ, Module 4 ಈಸಿ ಇದೆ.
ಡ್ರಾ ದ ಎಕ್ಸ್ಪ್ಲೇನ್ ದ ಸ್ಮಾಲ್ ಸಿಗ್ನಲ್ ಈಕ್ವಲೆಂಟ್ ಸರ್ಕ್ಯೂಟ್ಸ್ ಆಫ್ ಇದೇ ಕ್ವಶನ್. ಸೆಕೆಂಡ್ ಅಂತೂ ಬೇಡ, ಇದೇ ಕ್ವಶನ್ ಓದ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇದೇ ಕ್ವಶನ್ ಮೋರ್ ಇಂಪಾರ್ಟೆಂಟ್. ಇದು ಮಾಸ್ಫೆಟ್ ಬಂದುಬಿಟ್ಟು ಪಾರ್ಟ್ ಬಿ ಅಲ್ಲಿ ಬರುತ್ತೆ, ಚಾನ್ಸ್ ಆರ್ ಮೋರ್ ಬಿ. ಸೊ ಆದರೂ ಓದಿ, ಔಟ್ ಆಫ್ ಫುಟ್ ಬೇಕು ಅನ್ನೋರಿಗೆ ಇವೆರಡು ಕ್ವಶನ್ ಒಂದು ಕ್ವಶನ್ ಎಕ್ಸಾಮ್ ಬಂದೇ ಬರುತ್ತೆ ಫಾರ್ 7 ಮಾರ್ಕ್ಸ್. ಈ 10 ಸೀರೀಸು ಬಟ್ 7 ಮಾರ್ಕ್ಸ್ ಅಂತ ಕೊಟ್ಟಿದ್ದೀನಿ. ಎಕ್ಸ್ಪ್ಲೇನ್ ದ ಪಿ ಚಾನಲ್ಸ್ ಆಫ್ ಎನ್ಹಾನ್ಸ್ಮೆಂಟ್ ಆಫ್ ಡಿಪ್ಲೇಷನ್ ಆಫ್ ಟೈಪ್ ಆಫ್ ಮಾಸ್ಫೆಟ್ ವಿತ್ ದೇರ್ ಸರ್ಕ್ಯೂಟ್ ಸಿಂಬಲ್. ಎಕ್ಸ್ಪ್ಲೇನ್ ದ ಬೇಸಿಕ್ ಆಫ್ ಪಿ ಎನ್ ಜೆಫ್ಟ್, ಮತ್ತು ಎಕ್ಸ್ಪ್ಲೇನ್ ದ 2 ಟರ್ಮಿನಲ್ ಮಾಸ್ಫಾರ್ಮ್, ಮತ್ತು ಎಕ್ಸ್ಪ್ಲೇನ್ ದ ಐಡಲ್ ಲಾ ಆಫ್ ಫ್ರೀಕ್ವೆನ್ಸಿ. ಆಯಿತಾ, ಏನು ಈ 4 ಕ್ವಶನ್ಸ್ ಇದೆಯಲ್ಲ, ನಾನು 10 ಮಾರ್ಕ್ಸ್ ಅಂತ ಹೇಳಿದ್ದೆ, ಅದಕ್ಕೆ ನಾನು 10 ಮಾರ್ಕ್ಸೇ ಡಿವೈಡ್ ಮಾಡಿದ್ದೀನಿ. ಅದ್ರ ಮೇಲೆ 10 ಮಾರ್ಕ್ಸು, ಇದರಲ್ಲಿ 10 ಮಾರ್ಕ್ಸು, ಅದು ನಿಮ್ಗೆ ಚೆನ್ನಾಗಿರಲ್ಲ 7 ಮಾರ್ಕ್ಸ್ ಅಂದ್ಕೊಳ್ಳೋಣ. ಇದು 2 ಕ್ವಶನ್ಸಲ್ಲಿ 1 ಕ್ವಶನ್ ಮಾತ್ರ ಬಂದೇ ಬರುತ್ತೆ. ಆ 1 ಕ್ವಶನ್ ನಾನು ಹೇಳಲ್ಲ, ಯಾಕಂದರೆ ಓದಿ ಐತೆ ಎಕ್ಸಾಮ್ಗೆ. ನೆಕ್ಸ್ಟು 2 ಕ್ವಶನ್ಸ್ ಅಷ್ಟೇ ಅಲ್ಲದ ಓದಿರೋ ಆಯಿತಾ, ಏನು ಅಷ್ಟೊಂದು ದೊಡ್ಡದೇನಿಲ್ಲ ಇವಾಗ. ಎಕ್ಸ್ಪ್ಲೇನ್ ದ 2 ಟರ್ಮಿನಲ್ಸ್ ಆಫ್ ಎನ್ ಮೋಸ್ಟ್ ಆಫ್ ಕೆಪಾಸಿಟರ್ ಸ್ಟ್ರಕ್ಚರ್ ಆಫ್ ಎನ್ ವಿತ್ ನೀ ಡಯಾಗ್ರಾಮ್, ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಎಕ್ಸ್ಪ್ಲೇನ್ ದ ಐಡಲ್ ಆಫ್ ಫ್ರೀಕ್ವೆನ್ಸಿ ಆಫ್ ಸಿ, ವೆರಿ ಇಂಪಾರ್ಟೆಂಟ್. ಇನ್ ದಿಸ್ 2 ಕ್ವಶನ್ 1 ಕ್ವಶನ್ ಗೋಯಿಂಗ್ ಟು ಅಪಿಯರ್ ಇನ್ ಯುವರ್ ಎಕ್ಸಾಮ್, ಸೊ ವೆರಿ ಇಂಪಾರ್ಟೆಂಟ್ ಆಯಿತಾ. ಇದನ್ನು ಓದಕ್ಕೆ ಟ್ರೈ ಮಾಡಿ ಆಯಿತಾ. ನೆಕ್ಸ್ಟ್ Model 5 ಹೋಗೋಣ. Model 5 ಏನಿಲ್ಲ, ಜಸ್ಟ್ ಸ್ವಲ್ಪ ಕ್ವಶನ್ಸೇ ನಾನು ಕೊಡ್ತೀನಿ, ಆ ಸ್ವಲ್ಪ ಕ್ವಶನ್ಸ್ ಓದಕ್ಕೆ ಟ್ರೈ ಮಾಡಿ ಆಯಿತಾ. ವಿತ್ ಅ ಫಿಗರ್ ಡಿಸ್ಕ್ರೈಬ್ ದ CMOS process of integration, ವೆರಿ ಇಂಪಾರ್ಟೆಂಟ್. ಇದೊಂದೇ ಕ್ವಶನ್, ಇದೊಂದೇ ಎಕ್ಸಾಮ್ ಬರುತ್ತೆ. ಸೊ ರೀಡ್ ದಿಸ್ ಕ್ವಶನ್ ಓನ್ಲಿ, ನೋ ನೀಡ್ ಟು ಸ್ಟಡಿ ಅಬೌಟ್ ಅದರ್ ಕ್ವಶನ್ಸ್ ಇದೆ. ಸೊ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ದ ಇಂಟಿಗ್ರೇಷನ್ ಆಫ್ ಅನ್ ಅದರ್ ಸರ್ಕ್ಯೂಟ್ಸ್ ಆಫ್ ಎಲಿಮೆಂಟ್ ವಿತ್ ಅನ್ ಸೂಟಬಲ್ ಎಕ್ಸಾಂಪಲ್, ಮತ್ತು ಎಕ್ಸ್ಪ್ಲೇನ್ ದ ಇಂಟಿಗ್ರೇಷನ್ ರೆಸಿಸ್ಟರ್ಸ್ ಆ್ಯಂಡ್ ಕೆಪಾಸಿಟರ್ಸ್. ಸೊ ಹೂ ವಾಂಟ್ ಟು ಗೆಟ್ 14 ಮಾರ್ಕ್ಸ್ ಇನ್ ದಿಸ್ ಮಾಡೆಲ್, ಜಸ್ಟ್ ರೀಡ್ ದಿಸ್ 3 ಕ್ವಶನ್ಸ್ ವಿಲ್ ಗೆಟ್ ಈಸಿಲಿ 14 ಮಾರ್ಕ್ಸ್. ವೈ? ಬಿಕಾಸ್ ಇದೇ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ ಅದರಿಂದ ಆಯಿತಾ. ಇಟ್ಸ್ ಅ ಬ್ಯಾಕ್ ಬೋನ್ ಆಫ್ ದ ಮಾಡೆಲ್ ಆ್ಯಂಡ್ ಚಾಪ್ಟರ್ ಎವ್ರಿಥಿಂಗ್ ಆಯಿತಾ. ಸೊ ಇನ್ ದಿಸ್ 3 ಕ್ವಶನ್ ಇಫ್ ಯು ವಾಂಟ್ ಟು ಗೆಟ್ 14 ಮಾರ್ಕ್ಸ್, ಯು ಜಸ್ಟ್ ರೀಡ್ ದಸ್ 3 ಕ್ವಶನ್ಸ್. ಓಕೆ, if you want the out of foot, just read everything. Explain the chemical vapor dispersion of a process of a fabrication. Explain the thermal oxidation. Discuss the photolithography, more important ಆಗಿದೆ. ಇನ್ ದಿಸ್ 3 ಕ್ವಶನ್ 1 ಕ್ವಶನ್ ಬರೋ ಚಾನ್ಸ್ ಇರುತ್ತೆ. ಸೊ 6 ಮಾರ್ಕ್ಸ್ಗೆ. ಸೊ ಈ ಏನು ಕೊಟ್ಟಿದ್ದೀನಿ ನಾವು ಪ್ರತಿಯೊಂದು ಓದಕ್ಕೆ ಟ್ರೈ ಮಾಡ್ರು. ಇನ್ನು ಸ್ವಲ್ಪ ತಾನೇ ಕೊಟ್ಟಿದ್ದೀನಿ, ಎಲ್ಲ ಓದಕ್ಕೆ ಟ್ರೈ ಮಾಡಿ ಎಕ್ಸಾಮಲ್ಲಿ. ಇನ್ನೊಂದು ಏನಂದರೆ, ಯಾವುದು ಕ್ವಶನ್ಸ್ ಬಿಡೋಕ್ಕೆ ಹೋಗಬೇಡಿ. ಡೋಂಟ್ ಲೀವ್ ಎನಿ ಕ್ವಶನ್ಸ್ ಆಯಿತಾ. ಯಾಕಂದರೆ ಈ ಕ್ವಶನ್ಸ್ಗೆ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಜಾಸ್ತಿ ಬರ್ಬೋದು ನ್ಯೂಮರಿಕಲಲ್ಲಿ. ಎಂತಕ್ಕಂದರೆ ಸ್ವಲ್ಪ ಇವಾಗ ಟೀಚರ್ಸೇ ಅಂದ್ಕೊಳ್ಳಿ, ಅವಾಗ ಅಲ್ಲೆಲ್ಲ ಒಂದು ಮಿರರ್ ಮಾಡ್ತಾ ಇರ್ತಾರೆ. ಆ ಎರರಲ್ಲಿ ನಾವು ಮಾರ್ಕ್ಸ್ ತೊಗೊಂಬಿಡೋಣ. ಏನಂದರೆ ಹೆಂಗಂದರೆ ಗ್ರೇಸ್ ಮಾರ್ಕ್ಸ್ ಕೂಡ ಜಾಸ್ತಿ ಇರುತ್ತೆ. ಅವಾಗ ನಾವು ಅಟೆಂಡ್ ಮಾಡಿರಲ್ಲ ಅಂತ ಕೂಡ ಅಲ್ಲಿ ಕ್ವಶನ್ ನಂಬರ್ ಹಾಕಿದರೆ ಸಾಕು, ನಂಗೆ ಮಾರ್ಕ್ಸ್ ಬಂದುಬಿಡುತ್ತೆ ಅಲ್ಲಿ ಟೀಚರ್ ಮಿಸ್ಟೇಕ್ ಮಾಡಿದರೆ. ಸೊ ಕ್ವಶನ್ ನಂಬರ್ ಹಾಕಿ ಪ್ರತಿ ಕ್ವಶನ್ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ ಆಯಿತಾ. ಇದು ಇಂಪಾರ್ಟೆಂಟ್ ಹೇಳ್ತೀನಿ, ಪ್ರತಿ ಕ್ವಶನ್ ಇಂಪಾರ್ಟೆಂಟು. ಮತ್ತು ಪೆನ್ಸಿಲ್ ಬರೀಬೇಡಿ, ಪೆನ್ನಲ್ಲಿ ಬರೀರಿ ಪ್ರತಿಯೊಬ್ಬರು. ಇಷ್ಟ ಆಗಿತ್ತು ಈ ವಿಡಿಯೋ. ನಮ್ಮ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ, ನಂಗೆ ಇಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ ಇವಾಗವರೆಗೂ. ಇನ್ನೂ ಮುಂದೆ ಮಾಡ್ತಾನೆ ಇರಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಆಲ್ ದ ಬೆಸ್ಟ್ ನಿಮ್ಗೆ ಎಲ್ಲರಿಗೂ ಎಕ್ಸಾಮ್ಗೆ. ಇದು ಲಾಸ್ಟ್ ವಿಡಿಯೋ. ಆಲ್ ದ ಬೆಸ್ಟ್. ನೀಟಾಗಿ ಬರೀರಿ, ಚೆನ್ನಾಗಿ ಬರೀರಿ. ಇಷ್ಟ